ಅಮ್ಮ ಅಮ್ಮ ಏನ್ ಮಾಡ್ತಿದ್ಯಮ್ಮ? ಬಾರಮ್ಮ ಬೇಗ, ಕಾಲೇಜಿಗೆ ಹೋಗೋದಕ್ಕೆ ಲೇಟ್ ಆಯ್ತು ಕಣಮ್ಮ, ಬಸ್ ಮಿಸ್ ಆಗ್ಬಿಡುತ್ತೆ. ಬಾರಮ್ಮ ಬೇಗ, ಏನ್ ಮಾಡ್ತಿದ್ಯಾ? ಲೇಟ್ ಆಯ್ತು ಕಣಮ್ಮ ಅಂತ ಹೇಳಿದ್ರು ಇನ್ನು ಏನ್ ಮಾಡ್ತಿದ್ಯಮ್ಮ ನೀನು? ಅಯ್ಯೋ ಈ ಅಮ್ಮಂಗೆ ಎಷ್ಟಂತ ವೇಟ್ ಮಾಡ್ಲಿ, ಅವಾಗ್ಲೇ ನಾನು ಕೂಗ್ಕೊಂತಿದ್ದೀನಿ. ಬಾರಮ್ಮ ಬೇಗ, ಒತ್ತಾಗೋಯ್ತು. ಏನ್ ಮಾಡ್ತಿದ್ಯಮ್ಮ? ಲೇಟ್ ಆಯ್ತು ಕಣಮ್ಮ, ನಾನು ಹೋಗ್ಬೇಕು. ಮಗ ಅಲ್ಲ ಮಗ ಯಾಕ ಹೊಲ್ಟ್ ನಿಂತೈತೆ ಇವತ್ತು? ಕಾಲೇಜಿಗೆ ಬೇಗ ಹೋಗ್ಬೇಕು, ಏನೋ ಸ್ಪೆಷಲ್ ಕ್ಲಾಸ್ ಏನಾರು ಇರಬೇಕು. ಯಾಕ ಒಂದ್ 2 ದಿವಸದಿಂದ ಬೇಗ ಬೇಗನೆ ಹೋಗ್ತಿದ್ದಾಳೆ. ಮಗ ಇದ್ಯಾಕೆ ಇಷ್ಟು ಬೇಗನೆ ಹೊರಟಿದ್ಯಾ? ತಿಂಡಿ ತಿಂದಲೇ ಇಷ್ಟು ಬೇಗನೆ ಹೋಗ್ತಿದ್ಯಾ? ಸುಮ್ಕಿರು, ತಿಂಡಿ ತಿನ್ಕೊಂಡು ಹೋಗುವಂತೆ. ಏನ್ ಅಂತ ಅರ್ಜೆಂಟ್ ಏನೈತೆ? ಇಲ್ಲ ಕಣಮ್ಮ, ಸುಮ್ಕಿರು. ಸ್ಪೆಷಲ್ ಕ್ಲಾಸ್ ಐತೆ ಕಣಮ್ಮ, ಅದೇ ಕ್ಲಾಸ್ಗಳು ನಡೀತಿದಾವೆ, ಬೇಗ ಅರ್ಜೆಂಟ್ ಆಗಿ ಹೋಗ್ಬೇಕು. ಅಲ್ಲಿ ಎಲ್ಲಾರು ಗೇಟ್ ಹತ್ರ ನನ್ನ ಫ್ರೆಂಡ್ಸ್ಗಳೆಲ್ಲ ಕಾಯ್ತಿರ್ತಾರೆ ಕಣಮ್ಮ. ಸುಜಾತ, ಪರಿಮಳ ಅವರೆಲ್ಲ ಕಾಯ್ತಿದ್ದಾರೆ. ಹೋಗ್ಬೇಕು ಕಣಮ್ಮ, ಅರ್ಜೆಂಟು. ಈಗ ಏನಾಗುತ್ತಂದ್ರೆ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ನಮ್ಗೆ ಹೋಗ್ಬೋದು, ಬೇಕಾದ್ರೆ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾದ್ರೂ ಹೋಗ್ಬೋದು. ಆದ್ರೆ ಈಗ ನಾನು ಒಬ್ಳೆ ಹೋಗ್ಬೇಕಾಗುತ್ತೆ ಬಸ್ಸಲ್ಲಿ. ಇವರು ನಿರ್ಮಲಾ, ಪರಿಮಳ ಎಲ್ಲ ಹೋಗ್ಬಿಡ್ತಾರೆ. ಇವ್ರ ಜೊತೆ ಆರಾಮಾಗಿ ಹೋಗಿ ಬರ್ಬೋದು. ಒಬ್ಳಿಗೆ ಹೋಗೋದಕ್ಕೆ ಒಂಥರ ಆಗುತ್ತೆ ಕಣಮ್ಮ, ಅದಕ್ಕೆ ಹೇಳ್ತಿರೋದು. ಬೇಗ ಹೋಗ್ತೀನಿ ಬಿಡಮ್ಮ. ತಿಂಡಿ ಏನು ನೀನೇನು ತಲೆ ಕೆಡಿಸ್ಕೊಬೇಡಕೊಂಡು ಸುಮ್ಮನಿರು. ನೀನು ಹೊಲ್ತಾ ಹೋಗಿದ್ದಲ್ಲ ನೀನು, ನಾನದೇ ತಿಂಡಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಾಕ್ಸ್ ಅಲ್ಲಿ ಹಾಕೊಂಡಿದ್ದೀನಿ. ಅಲ್ಲಿ ಕಾಲೇಜ್ ಹತ್ರ ಕ್ಲಾಸ್ ಮುಗ್ದಾದ್ಮೇಲೆ ಬೇಕಾದ್ರೆ ನಾನು ತಿಂಡಿ ತಿನ್ಕಣಮ್ಮ. ಮಗ ಅಲ್ಲಿ ತಿಂಡಿ ಮಾಡ್ದೆ ಅನ್ನೋ ನೀನು? ಏನ್ ಮಾಡ್ತೀಯಮ್ಮ, ನಿಮ್ಮ ಅಪ್ಪಯ್ಯ ಬೇರೆ ಅಲ್ಲಿ ತೋಟದ ಹತ್ರ ಬೇರೆ ಕರೆದಿತ್ತು ನನಗೆ. ತೋಟದ ಹತ್ರ ಬೇರೆ ನೀರ್ ಬಿಡ್ಬೇಕಿತ್ತು. ಚೆಂಡುವಿನ ಸಸಿಗಳಿಗೆ, ಮೆಣಸಿಕಾಯಿ ಸಸಿಗಳಿಗೆಲ್ಲ ನೀರ್ ಬಿಡ್ಬೇಕಿತ್ತು. ಮೋಟ್ರ್ ಲೈನ್ ಇವತ್ತು ಬೆಳಿಗ್ಗೆನೆ ಕೊಟ್ಟಾರೆ. ನಿಮ್ಮ ಅಪ್ಪ ಹಿಂಗ್ ಬೇರೆ ಹುಷಾರಿರಲ್ವಲ್ಲ, ಅದಕ್ಕೆ ನಾನು ಅತ್ಲಾಗಿ ಹೋಗಿ ಒಂದ್ ಸ್ವಲ್ಪ ಸಹಾಯ ಮಾಡಿದ್ರೆ, ಏನಾರು ನೀರ್ಗಿರ್ ಬಿಟ್ರೆ ನಾನು ಒಂದ್ ಸ್ವಲ್ಪ ಅಲ್ಲೆಲ್ಲ ಕಳೆ ಗಿಡ ತೆಗಿಯಕ್ಕೆ ಅಲ್ಲಿದ್ರೆ ಆರಾಮಾಗಿ ಕೆಲಸ ಮುಗಿಸ್ಕೊಂಡ್ ಬರ್ಬೋದು. ನಿಮ್ಮ ಅಪ್ಪನ ಮೇಲೆ ನೀವು ಒಬ್ರ ಮೇಲೆ ನೀವು ಎಷ್ಟಂತ ಬಿಡ್ಲಿ ಅಂತ ನಾನು ಅತ್ಲೇ ಹೋಗಿದ್ದೆ ಕಣಮ್ಮ. ಅದಕ್ಕೊಂದ್ ರೇಟು ಒತ್ತಾಗೋಯ್ತು. ನಾನು ಆದ್ರೂ ಅತ್ಲಾಗಿ ಅವ್ರು ಹೇಳಿರು, ನಿಮ್ಮ ಅಪ್ಪಯ್ಯ ಒಂದು 100 ಸಲ ಹೇಳ್ತು, ಮಗಗೆ ಕಾಲೇಜಿಗೆ ಹೋಗೋದಕ್ಕೆ ಒತ್ತಾಗೋಯ್ತು, ಹೋಗಿ ತಿಂಡಿ ಮಾಡ್ಕೊಡು, ಹೋಗು ನೀನು ತಿಂಡಿ ಮಾಡ್ಕೊಟ್ಟು ತಿಂಡಿ ತಗೊಂಬಾ, ನಾನು ಅದೇ ನೀರು ಬಿಡ್ತಿರ್ತೀನಿ, ನೀನು ಹೋಗು ಅಂತ ಅರ್ಜೆಂಟ್ ಮಾಡ್ತು. ನಾನಿದ್ದವಳು ಒಂದ್ ರೇಟು ತಡ ಮಾಡ್ಕೊಂಡು ಹೋಗ್ತಿಲ್ಲ ಇನ್ನೇನು. ಅದಕ್ಕತ್ಲಾಗಿ ಒಂದು ಅರ್ಧ ಗಂಟೆ ಲೇಟಾಗಿ ಬಂದೆ ಕಣಮ್ಮ. ಆಯ್ತು ಹಂಗಾರೆ, ಏನ್ ಮಾಡಿದ್ದೆ ತಿಂಡಿ? ಇನ್ನೇನು ಬಿಡು, ಹೆಂಗ ಒಳ್ಳೇದಾಯ್ತು ಅತ್ಲಾಗಿ. ನಾನು ಅತ್ಲಾಗಿ ಅದೇ ತಿಂಡಿನ ಬಾಕ್ಸಲ್ಲಿ ಹಾಕೊಂಡು ನಾನು ನಿಮ್ಮ ಅಪ್ಪಯ್ಯ ಇಬ್ಬರಾಳದನು ಅಲ್ಲೇ ತೋಟದ ಹತ್ರನೇ ತಿನ್ಕೊಂತೀವಿ. ಸರಿ ಕಣ್ ಮಗ, ಆಯ್ತು, ಜೋಪಾನಾಗಿ ಹೋಗ್ಬಾ, ಸರಿನಾ? ಮಗ ಬಸ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಜೋಪಾನ ಕಣಪ್ಪ. ಮತ್ತೆ ನೀನು ಆ ಕಡೆ ಈ ಕಡೆ ನೋಡ್ಕೊಂಡು ಮತ್ತೆ ನೀನು ಹೋಗ್ಬೇಕು, ಮತ್ತೆ ಜೋಪಾನ ಮತ್ತೆ. ಸರಿ ಕಣಮ್ಮ, ಆಯ್ತು. ಅಮ್ಮ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣಮ್ಮ, ಅಪ್ಪಯ್ಯ ಹಂಗೆ ಉಪ್ಪಿನಕಾಯಿ ತಗೊಂಡು ಹೋಗು, ಮತ್ತೆ ಮರ್ತೋಗ್ಯ. ತಿಂಡಿ ತಿನ್ಬೇಕಾದ್ರೆ ಅವರು ಉಪ್ಪಿನಕಾಯಿ ನೆನ್ಸ್ಕೊಂಡೆ ತಿನ್ನೋದು. ಮಾವಿನಕಾಯಿ ಉಪ್ಪಿನಕಾಯಿ ಐತಲ್ಲ, ಅದನ್ನ ತಗೊಂಡು ಹೋಗಮ್ಮ. ಹಂಗೆ ಹಪ್ಳಾನು ತೇಲ್ಸಿದೀನಿ ಕಣಮ್ಮ, ಹಪ್ಳಾನು ತಗೊಂಡೋಗು ಅಪ್ಪ ಹಿಂಗೆ, ಸರಿನಾ? ಒಂದೆರಡು ತಿಂಡಿ ಜಾಸ್ತಿ ನಂಗೇನೆ ಹಾಕು ಅಪ್ಪ ಹಿಂಗೆ. ಅಪ್ಪಯ್ಯ ತಿಂಡಿನೂ ತಿನ್ನಲ್ಲ ಸರಿಯಾಗಿ, ಬರೀ ಕೆಲಸ ಅನ್ಕೊಂಡು ಬರೀ ಕೆಲಸನೇ ಮಾಡ್ತಿರುತ್ತೆ. ನಾನು ಬರ್ತೀನಿ ಕಣಮ್ಮ, ಮಧ್ಯಾಹ್ನ ಅಷ್ಟರಲ್ಲಿ ಬೇಗನೆ ಬರ್ತೀನಿ, ಕಾಲೇಜ್ ಬೇಗ ಮುಗಿದ್ರೆ. ಸರಿ ಕಣಮ್ಮ, ಆಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಅದೇನು ಅಪ್ಪನ ಮೇಲೆ ಪ್ರೀತಿನೋ ಏನಮ್ಮ ನಿನ್ಗಂತೂ ಅತ್ಲಾಗಿ. ನಿಮ್ಮ ಅಪ್ಪ ಏನು ನಿನ್ಗೊಂದು ಗಳಿಗೆ ಬಿಟ್ಟಿರಲ್ಲ, ಬರೀ ಪಾಪ ಏನು ಮಾಡ್ತಿದ್ದಾಳೆ, ಹೋಗು ಕೆಲಸ ಮಾಡಿಸ್ಬೇಡ ಅಂತ ಹೇಳ್ತಿರುತ್ತೆ. ನೀನ್ ನೋಡಿದ್ರೆ ನಿಮ್ಮ ಅಪ್ಪ ಬಗ್ಗೆ ಚಿಂತೆ ಮಾಡ್ತಿರ್ತೀಯ, ಯೋಚನೆ ಮಾಡ್ತಿರ್ತೀಯ. ನಿಮ್ಮ ಅಪ್ಪ ನೋಡಿದ್ರೆ ನಿನ್ ಬಗ್ಗೆ ಚಿಂತೆ ಮಾಡ್ತಿರುತ್ತೆ. ಸರಿ ಹೋಯ್ತು, ಅಪ್ಪ ಮಗಳಿಗೂ ಇಬ್ರಿಗೂ ಸರಿ ಆಗೈತೆ. ಸರಿ ಆಯ್ತು, ಹೋಗ್ಬಿಟ್ಟು ಜೋಪಾನಾಗ್ ಬಾ. ನಾನು ಇನ್ನೇನು ಹೋಗ್ತೀನಿ, ಇನ್ನೇನು ಹೊಲತ್ತಾವ ಬಂದು ಇವಾಗ ತಿಂಡಿ ಮಾಡೋಣ ಅಂತಿದ್ದೆ. ಹಂಗ ಸದ್ಯ ನೀನೇ ತಿಂಡಿ ಮಾಡಿ ಎಲ್ಲ ರೆಡಿ ಮಾಡಿದ್ಯಾ, ಹಂಗ ಉತ್ತಮ ಆಗೋಯ್ತು. ನನಗೂ ಅತ್ಲಾಗಿ ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ಸರಿ ಕಣಮ್ಮ, ಆಯ್ತು. ಅಮ್ಮ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ನಾನು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ನೀನು ಬಟ್ಟೆಗಳು ಒಂದ್ 2-3 ದಿವಸದಿಂದ ಬಟ್ಟೆ ಬೇರೆ ತೊಳೆದಿಲ್ಲ, ಒಗ್ದಿಲ್ಲ. ಬಟ್ಟೆ ಎಲ್ಲ ನಾನೇ ತೊಳಿತೀನಿ, ಪಾತ್ರೆಗಳೆಲ್ಲ ಬಂದು ನಾನೇ ತೊಳಿತೀನಿ, ಬಟ್ಟೆಗಳೆಲ್ಲ ತೊಳಿತೀನಿ. ನೀನೇನು ಮಾಡಕ್ ಹೋಗ್ಬೇಡ. ಹೊಲತ್ತಾವಿಂದ ಸಾಕಾಗಿ ಬರ್ತೀಯ, ಆ ಬಿಸಿಲಲ್ಲಿ ಒಂದೇ ಸಂಖ್ಯೆ ಕೆಲಸ ಮಾಡ್ಕೊಂಡು ಬಂದು ಒಂದ್ ಗಳಿಗೆ ಇನ್ನೊಂದ್ ಸ್ವಲ್ಪ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ರಿ. ಏನು ಕೆಲಸ ಮಾಡಕ್ ಹೋಗ್ಬೇಡ ಕಣಮ್ಮ. ಮನೆ ಕೆಲಸ ನಾನು ಬಂದು ಎಲ್ಲ ಮಾಡ್ಕೊಂತೀನಿ, ಬಟ್ಟೆ ತೊಳೆದು ಪಾತ್ರೆ ಗೀತ್ರೆ ತೊಳೆದು ಕಸ ಗಿಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡ್ಕೊಂತೀನಿ ಬಂದು. ನೀನೇನು ಮಾಡಕ್ ಹೋಗ್ಬೇಡ ಕಣಮ್ಮ, ಸರಿನಾ? ಕಣಮಗ, ನೀನು ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡ. ಸರಿ ಆಯ್ತು, ಹೋಗು ನೀನು. ಒಟ್ನಲ್ಲಿ ಜೋಪಾನಾಗಿ ಬಾರಮ್ಮ. ನಮ್ಗೆ ನಿಮ್ದೇ ದಿಗಿಲಾಗ್ತಿರುತ್ತೆ. ಆ ಬಸ್ ಹತ್ತದು ಇಳಿಯೋದು, ಜಾಸ್ತಿ ಕಾರುಗಳು ಬೈಕ್ಗಳೆಲ್ಲ ಓಡಾಡ್ತಿರ್ತವೆ. ಹಿಂದ್ ಮುಂದೆ ನೋಡ್ಕೊಂಡು ಒಂದ್ ಸ್ವಲ್ಪ ರೋಡ್ ದಾಟ್ಬೇಕಾದ್ರೆ ಹೋಗ್ ಬರ್ಬೇಕು, ಜೋಪಾನ. ಹುಷಪ್ಪ, ನಡ್ಕೊಂಡ್ ಬರೋ ಅಷ್ಟರಲ್ಲಿ ಸುಸ್ತಾಯ್ತು ಕಣೆ. ಪರಿಮಳ ಬಸ್ ಹೋಗಿಲ್ಲ ಅಲ್ಲ ಇನ್ನು?
ಸುಮ್ಕಿರ ನಿರ್ಮಲ, ದಿನಾ ಬರೀ ಇದೇ ಗೋಳಾಯ್ತು ಕಣೆ ನಿನ್ನಿಂದ. ಅಲ್ಲ ಕಣೆ ನಿರ್ಮಲ, ನಿನಗೆ ಹೇಳಿದ್ದೆ ತಾನೆ ಬೇಗ ಬಾರೆ ಬಸ್ ಮಿಸ್ ಆಗಿ ಹೋಗ್ಬಿಡುತ್ತೆ. ದಿನಾಲೂ ಬಸ್ ನೀನ್ ಲೇಟ್ ಆಗಿ ಬರ್ತಿದ್ಯಾ, ಬಸ್ ಮಿಸ್ ಆಗ್ತಿದೆ ಕಣೆ, ಕ್ಲಾಸಿಗೆ ಲೇಟ್ ಆಗುತ್ತೆ ಕಣೆ ಅಂತ ಹೇಳ್ತಿದೀನಿ. ದಿನಾಲು 1/4 ಗಂಟೆ ಅರ್ಧ ಗಂಟೆ ಲೇಟ್ ಆಗಿ ಹೋಗ್ತಿದೀವಿ ಗೊತ್ತಾ ನಿನಗೆ. ಇವತ್ತೂ ಹಂಗೆ ಮಾಡಿದೆ. ಅಲ್ಲೇ ಬಸ್ ಬಂತು, ಇಷ್ಟೊತ್ತವರೆಗೂ ವೇಟ್ ಮಾಡಿದೆ, ಬಸ್ ಬಂತು, ಇನ್ನೇನು ಹತ್ತನಂತ ನೋಡ್ತಿದ್ದೆ, ಅಷ್ಟರಲ್ಲಿ ನೀನು ಅಲ್ಲಿಂದ ಬರ್ತಿದ್ ನೋಡಿದ್ನಲ್ಲ, ಅದಕ್ಕೆ ಸುಮ್ಮನೆ ಅದೇ ಕಣ ಮಾತ್ಲಾಗಿ. ನಿನ್ಗೆ ಒಬ್ಳಿಗೆ ಇನ್ನು ಹೆಂಗ್ ಬಿಟ್ಟು ಹೋಗೋಣ, ಅವಳು ಬೇರೆ ಇವಳಿದಾಳಲ್ಲ ಸುಮತಿನೂ ಬರಲ್ಲ ಅಂತ ಹೇಳಿದ್ಲು. ಅದಕ್ಕೆ ಇನ್ನೇನು ಮಾಡೋಣ ಹೇಳು, ನಿನ್ಗೆ ಒಬ್ಳಿಗೆ ಬಿಟ್ಟು ಹೋಗಕ್ಕೆ ಮನ್ಸಾಗ್ಲಿಲ್ಲ, ಅದಕ್ಕೆ ಸುಮ್ಮನೆ ನಿನ್ಕೊಂಡ್ಬಿಟ್ಟೆ. ಅನ್ಯಾವಾಗ ಬಸ್ಸು ಮಿಸ್ ಆಗೋಯ್ತಾ ಇವಾಗ, ಇವತ್ತೂ ಲೇಟಾಗಿ ಹೋಗ್ಬೇಕು ಗೊತ್ತಾ. ಹೌದೇನೆ ಪರಿಮಳ, ಛೇ ಎಂತ ಕೆಲಸ ಆಗೋಯ್ತು. ಇವತ್ತೂ ಬಸ್ ಮಿಸ್ ಆಗೋಯ್ತಾ. ಲೇ ಸಾರಿ ಕಣೆ, ಏನ್ ಮಾಡ್ಲಿ, ಇವತ್ತು ಮಂತವ ಕೆಲಸಗಳು ಜಾಸ್ತಿ ಇತ್ತು ಕಣೆ. ನಾನೇ ತಿಂಡಿ ಮಾಡ್ಕೊಂಡ್ ಬರ್ಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಕಣೆ. ರಾತ್ರಿ ಬೇರೆ ನೈಟ್ ಆಗಿ ನಾನು ಓದ್ಕೊಂಡು ಮಲಗಿದ್ ಬೇರೆ ಲೇಟ್ ಆಯ್ತಾ, ಬೆಳಿಗ್ಗೆ ಬೇರೆ ಒಂದ್ ಸ್ವಲ್ಪ ತಡ ಆಗಿ ಎದ್ದೆ. ಅದಕ್ಕೂ ನಮ್ಮ ಅಮ್ಮಯ್ಯ ಬೇರೆ ಇವತ್ತು ಹೊಲತಾವ್ ಬೇರೆ ಎಲ್ಲ ಮೆಣಸಿನ ಗಿಡಕ್ಕೆ ಟೊಮೆಟೊ ಸಸಿಗಳಿಗೆಲ್ಲ ನೀರ್ ಬಿಡಕ್ ಬೇರೆ ಹೋಗಿದ್ರು ನಮ್ಮ ಅಮ್ಮ ನಮ್ಮ ಅಪ್ಪ. ಪಾಪ ಅವ್ರು ಯಾವಾಗ ಬಂದು ತಿಂಡಿ ಮಾಡ್ತಾರಂತ ನಾನೇ ತಿಂಡಿ ಮಾಡಿ ಬರೋಷ್ಟರಲ್ಲಿ ಒಂದ್ ಸ್ವಲ್ಪ ಲೇಟ್ ಆಯ್ತು ಕಣೆ. ಪ್ಲೀಸ್ ಕಣೆ, ಬೇಜಾರು ಮಾಡ್ಕೋಬೇಡ. ಸರಿ ಆಯ್ತು ಬಿಡಮ್ಮ, ಇನ್ನೇನು ದಿನಾಲು ಎದ್ದಿದ್ದೇನೆ, ದಿನಾಲು ತಡ ಮಾಡ್ಕೊಂಡ್ ಬರ್ತೀಯ, ಬಸ್ ಮಿಸ್ ಆಗುತ್ತೆ, ಎಲ್ಲ ನಿನ್ನಿಂದಾನೆ ಎಲ್ಲಾರ್ಗು ಲೇಟ್ ಆಗುತ್ತೆ, ಆಮೇಲಿಂದ ಸಾರಿ ಕಂಡ್ರೆ ಬೇಜಾರು ಮಾಡ್ಕೋಬೇಡ್ರಿ ಅಂತ ಹೇಳ್ತೀಯ. ಹೋಗ ಮಾತ್ಲಾಗಿ, ದಿನಾಲು ಇದೇ ಗೋಳಾಯ್ತು ಅತ್ಲಾಗಿ. ಇವಳು ಪರಿಮಳ ಅಲ್ವಾ ನಮ್ಮ ಅತ್ತೆ ಮಗಳು? ಯಾಕೆ ನನಗೆ ಸಾಮಾನ್ಯಕ್ಕೆ ನೋಡಿಲ್ಲ ಅನ್ಸುತ್ತೆ, ಅದಕ್ಕೆ ಮಾತಾಡ್ಸಿಲ್ಲ. ಪರಿಮಳ ಲೇ ಪರಿಮಳ, ನೀನು ಯಾರೋ ಕೂಕಣ್ತಿದಾರೆ ನೋಡಿ, ಯಾರೋ ಹುಡುಗ, ಯಾರು ನೋಡು. ನನಗೇನಕ್ಕೆ ಕೂಕಣ್ತಾರೆ, ಯಾವ ಹುಡುಗ ಕೂಕಣ್ತಾರೆ? ನನಗೆ ಯಾರು ಪರಿಚಯ ಇಲ್ಲ, ಹುಡುಗರೆಲ್ಲ ಸುಮ್ಕಿರು ನೀನು. ಅದು ಯಾರಾಗ್ಲಿ ನನ್ಗೇನಾಗ್ಬೇಕಾಯ್ತೆ ಮತ್ತೆ. ನಾನು ಯಾರಿಗೂ ಮಾತಾಡ್ಸಲ್ಲ. ಇಲ್ಲ ಕಣೆ ಪರಿಮಳ, ನಿನಗೆ ಸುಳ್ಳು ಯಾಕೆ ಹೇಳಕ್ ಹೋಗೋಣ. ನೋಡಲಿ ಅಲ್ಲೇ ನಿಂತಿದ್ದಾರೆ, ಪರಿಮಳ ಅಂತಾನೆ ಕೂಕಣ್ತಿದ್ದಾರೆ. ಯಾರೋ ನಿಮ್ಗೆ ಕ್ಲೋಸ್ ಯಾರು ಇರಬೇಕು ಅಥವಾ ನೆಂಟ್ರು ಯಾರು ಇರಬೇಕು ನೋಡು, ನಿಮ್ಗೆ ಪರಿಚಯದವನೇ ಇರಬೇಕು ಸಾಮಾನ್ಯಕ್ಕೆ. ಅದಕ್ಕೆ ಅವನು ಅಷ್ಟು ಆರಾಮಾಗಿ ನಿಂತಿರೋದು, ನಿನಗೆ ನೋಡಿ ಮಾತಾಡ್ಸೋದು ಯಾರಂತ. ಎಲ್ಲರೂ ಒಂದೇ ತರ ಇರಲ್ಲ ಕಣೆ, ಪಾಪ ಹುಡುಗರಲ್ಲೂ ಎಲ್ಲರೂ ಒಳ್ಳೆಯವರು ಇರ್ತಾರೆ. ಸುಮ್ಕೆ ನೀನು ಏನೇನೋ ತಿಳ್ಕೊಬೇಡ, ನೋಡಿ ಮಾತಾಡ್ಸು. ಅಯ್ಯೋ ಇವಳಿಗೇನಾಯ್ತಪ್ಪ, ಯಾಕೆ ತಿರುಗೆ ನೋಡ್ತಿಲ್ಲ ಪರಿಮಳ? ಲೇ ಪರಿಮಳ, ಯಾಕೆ ಮಾತಾಡ್ಸ್ತಾನೆ ಇಲ್ಲ? ಏನಾಯ್ತೆ ನಿನಗೆ? ಎಷ್ಟು ದಿವಸ ಆಯ್ತು ನಿನ್ನ ನೋಡಿ? ಲೇ ನಿರ್ಮಲ, ಯಾರವನು ಹಿಂಗ್ ಕೇಳ್ತಿದ್ದಾನೆ ನನಗೆ? ಎಷ್ಟು ದಿವಸ ಆಯ್ತು ನಿನ್ನ ನೋಡಿ ಅಂತ ಹೇಳ್ತಿದ್ದಾನಲ್ಲ, ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ? ಮಾಡ್ತೀನಿ ಕಣ್ ತಡಿ ಅವನಿಗೆ. ಓಹೋ, ನನಗೇನು ಅನ್ಕೊಂಡಿರ್ಬೇಕು ಅವನು? ನೀನೇನೋ ರಾಜು? ನಿನ್ನಲೇ ಹೇಳ್ಬೇಕಾನೆ ರಾಜು ಅಂತ. ನಾನು ಅದು ಯಾರೋ ಹುಡುಗ ಯಾರು ಇರಬೇಕು ಹಿಂಗ್ ಮಾತಾಡ್ತಿದ್ದಾನಂತ ನಾನು ತಿರುಗು ನೋಡ್ತಿರಲಿಲ್ಲ ಕಣಲೋ. ಲೋ ರಾಜು, ಏನ್ ಸಮಾಚಾರ? ಅಲ್ಲಪ್ಪ, ಏನು ಹಿಂಗಾಗ್ಬಿಟ್ಟಿದ್ಯಾ, ಸೂಟು ಬೂಟು ಎಲ್ಲ ಹಾಕೊಂಡು ಒಳ್ಳೆ ಫುಲ್ಲು ಸ್ಲಿಮ್ ಆಗಿ ಕಾಣಿಸ್ತಿದ್ಯಾ? ಏನು ಬೈಕ್ ಬೇರೆ ತಗೊಂಡಿದ್ಯಾ, ಹೊಸ ಬೈಕು? ಯಾವತ್ತು ಬಂದು ಬೆಂಗಳೂರಿಂದ? ನನಗೆ ಗೊತ್ತೇ ಇಲ್ವಲ್ಲೋ ನೀನು ಬಂದಿದ್ದೇನೆ. ಅಲ್ಲ ಕಣೆ ಪರಿಮಳ, ಅವಾಗ್ಲಿ ನಾನು ಕೂಕಳ್ತಿದ್ದೀನಿ ಪರಿಮಳ ಅಂದ್ಕೊಂಡು ತಿರ್ಗು ಸಲ ನೋಡ್ತಿರಲ್ವಲ್ಲ ನೀನು. ನನ್ನ ಮೇಲೇನು ಕೋಪನ? ನಾನು ಇದು ಯಾಕಪ್ಪ ನಮ್ಮ ಪರಿಮಳ ಇಷ್ಟು ಚೆನ್ನಾಗಿ ನನಗೆ ಯಾವಾಗ ನೋಡಿರೋನು ಮಾತಾಡ್ಸೋಳು, ನಾನು ಮಾತಾಡ್ಸಿಲ್ಲ ಆದ್ರೂ ಅವಳೇ ಮಾತಾಡ್ಸೋಳು, ನೋಡಿದ್ರೆ ಮಾತಾಡ್ಸ್ತಾನೆ ಇಲ್ಲ, ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳಲ್ಲ, ಏನಾಯಿತು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಅಲ್ಲ ಕಣೆ ಪರಿಮಳ, ಯಾಕೆ ಮಾತಾಡ್ತಿರಲಿಲ್ಲ ನೀನು? ನನ್ನ ಮೇಲೆ ಕೋಪ ಅನ್ನೋ? ಹಲೋ ರಾಜು, ನಾನು ಯಾಕೆ ಕೋಪ ಮಾಡ್ಕೊಳ್ಳೋಣ ನಿನ್ನ ಮೇಲೆ? ಏನು ಕೋಪ ಇಲ್ಲ, ಏನಿಲ್ಲ. ನಾನು ಅಷ್ಟು ಸುಲಭ ಯಾರಿಗೂ ಮಾತಾಡ್ಸಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ. ಅದ್ರಲ್ಲೂ ಮನೆ ಹತ್ರ ಬಂದಾಗ ಅಮ್ಮಯ್ಯ ಇರುವಾಗಲೇ ಮಾತಾಡ್ಸೋದು ಕಷ್ಟ ನಾನು ಎಲ್ಲರಿಗೂ. ಅಂಥದ್ರಲ್ಲಿ ಇಲ್ಲಿ ಗೇಟ್ ಹತ್ರ ಬಂದ್ಬಿಟ್ಟು ಯಾರೋ ಹುಡುಗ ಮಾತಾಡ್ಸಿದಾನಂದ್ರೆ ನಾನು ಮಾತಾಡಿಸ್ತೀನ? ನಿನ್ಗೂ ಗೊತ್ತೈತಾನೆ ನನ್ನ ಬುದ್ಧಿ ಏನಂತ. ಸರಿ ಆಯ್ತು, ಮತ್ತಿನ್ನೇನು ಸಮಾಚಾರ? ಲೋ, ಯಾವಾಗಲೂ ಬಂದೆ ಬೆಂಗಳೂರಿಂದ, ನನಗೆ ಗೊತ್ತೇ ಇಲ್ವಲ್ಲೋ, ಮನೆ ಕಡೆ ಬರಲೇ ಇಲ್ಲ ನೀನು. ನೆನ್ನೆ ಸಾಯಂಕಾಲ ಬಂದೆ ಕಣೆ. ಅಮ್ಮಯ್ಯ ಕರೆದಿದ್ರು, ಅದಕ್ಕೆ ಬಂದೆ. ಒಂದು ಸ್ವಲ್ಪ ಕೆಲಸ ಇತ್ತು. ಅಮ್ಮಯ್ಯ ನೋಡಿ ಭಾಳ ದಿವಸ ಆಯಿತು, ಬಾರೋ ಏನು ಮಾಡ್ತಿದ್ಯಾ ಅಂತ ಹೇಳಿರು, ಅದಕ್ಕೆ ಬಂದೆ. ಮತ್ತಿನ್ನೇನೆ ಪರಿಮಳ ಸಮಾಚಾರ? ಹೇಳಪ್ಪ ಕೇಳೋಣ, ನೀನೇ ಹೇಳ್ಬೇಕಪ್ಪ. ಒಳ್ಳೆ ಜಾಬ್ ಎಲ್ಲ ಆಗೈತಂತೆ, ಕಂಪ್ನಿಲಿದೆ ಅಂತೆ, ಒಳ್ಳೆ ಕೆಲಸ ತಗೊಂಡಿದ್ಯಾ, ಹೊಸ ಬೈಕ್ ತಗೊಂಡಿದ್ಯಾ, ಇನ್ನೇನಪ್ಪ ಪೂರ ಆರಾಮಾಗಿದ್ಯಾ ಕಣಿ ಹೇಳು. ಹೆಂಗ ನಮ್ಮ ಅತ್ತೆ ಹೆಂಗ ಫುಲ್ ಖುಷಿಯಾಗಿರುತ್ತೆ ನೀನು ಕೆಲಸ ಸಿಕ್ಕಿದ್ದಕ್ಕೂ ಅದಕ್ಕೂ ಹೆಂಗ. ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಳ್ಳೋ, ಮೊದ್ಲಂಗೆ ಬರೀ ತರಲೆಗಿಲ್ಲೇ ಮಾಡ್ಕೊಂಡು ತಿರುಗಾಡಬೇಡ, ಸರಿನಾ? ನೀರೇ ಪರಿಮಳ, ಯಾಕೆ ಇಷ್ಟೊಂದೆಲ್ಲ ಆಡ್ಕೊಳ್ತೀಯ? ಅಲ್ಲ ಕಣೆ, ಚಿಕ್ಕವನಿದ್ದಾಗ ಆಡ್ಕೊಂಡಂಗೆ ಇವಾಗಲೂ ಆಡ್ಕೊಳ್ತೀಯಲ್ಲೇ ನೀನು.
ಸುಮ್ಕಿರು, ಹಿಂಗೆಲ್ಲ ಆಡ್ಕೊಳಕ್ಕೆ ಬರ್ಬೇಡ ನೀನು. ನಾನಿವಾಗ ಬುದ್ಧಿವಂತ ಆಗಿದ್ದೀನಿ ಗೊತ್ತಾ. ಏನಿದ್ರು ಬರೀ ಆಡ್ಕೊಳದೆ ಮಾಡ್ತಾಳೆ ಇವಳು. ಮೊದಲಿಂದ ನಾನು ಅಷ್ಟೇ. ಮಾತಿಗೂ ನನಗೆ ಕಾಲು ಎಳಿತಾನೆ ಇರ್ತಾಳೆ, ಆಡ್ಕೊಳ್ತಾನೆ ಇರ್ತಾಳೆ. ಏನು ಕಾಲೇಜಿಗೆ ಹೋಗ್ತಿದ್ಯಾ ಅನ್ನು? ಯಾರಿದು? ಹಾಂ, ನಮ್ಮ ಪರಿಮಳ ಫ್ರೆಂಡಾ ಇವಳು? ನೋಡೋಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ, ಭಾಳ ಒಳ್ಳೆ ಹುಡುಗಿ ಅನಿಸುತ್ತೆ, ಭಾಳ ಡೀಸೆಂಟ್ ಆಗಿದ್ದಾರೆ. ಹಾಂ, ಮಾತಾಡ್ಸ್ಲಾ? ಯಪ್ಪ ಬೇಡಪ್ಪ, ಇವಳು ಪರಿಮಳ ಬೇರೆ ಇದ್ದಾಳೆ. ಇವಳು ಇದ್ದಾಳಲ್ಲ ನಮ್ಮ ಪರಿಮಳ, ಭಾಳ ಕೋಪಿಷ್ಟ ಇವಳು. ಎಲ್ಲರ ಮುಂದೆನೂ ಹೇಳ್ಬಿಡ್ತಾಳೆ ಇವಳು, ಬಾಯ ಸುಮ್ಮನಿರಲ್ಲ. ಎಲ್ಲರ ಮುಂದೆನೂ ಹೇಳ್ಕೊಂಬಂದುಬಿಡ್ತಾಳೆ, ಹೋಗಿ ಅಮ್ಮನ ಮುಂದೆನೇ ಹೇಳ್ಬಿಡ್ತಾಳೆ. ನನ್ನ ಫ್ರೆಂಡಿಗೆಲ್ಲ ಮಾತಾಡ್ಸ್ತಾನೆ ಕಾಣುತ್ತೆ ಅಂತ ಎಲ್ಲ ಮಾತಾಡ್ಸ್ಬಿಡ್ತೆ ಹೇಳ್ತಾಳೆ ಇವಳು. ಬೇಡವೇ ಬೇಡ, ಇವಳು ಮುಂದೆ ಮಾತಾಡ್ಸೋದೆ ಬೇಡ. ಮಾತ್ರ ನಾನು ಮಾತಾಡ್ಸ್ಬೇಕು ಅನ್ನಿಸ್ತೈತೆ ಪಾಪ, ಒಳ್ಳೆ ಹುಡುಗಿ ಅನಿಸುತ್ತೆ. ಪರಿಮಳ, ನಿನ್ನ ಫ್ರೆಂಡೇನೆ ಅವರು? ಮಾತಾಡ್ತಾನೆ ಇಲ್ಲ, ನನಗೆ ಪರಿಚಯನೇ ಮಾಡಿಕೊಡ್ಲಿಲ್ಲ ನೀನು. ಹಂಗೆಲ್ಲ ಅವಳು ಯಾರಿಗೂ ಮಾತಾಡ್ಸಲ್ಲ ಕಣೋ ನನ್ನ ಫ್ರೆಂಡು. ನಾನು ಹೆಂಗ ನನ್ಕಿಂತ ಒಂದ್ ಪಟ್ ಜಾಸ್ತಿನೇ ಅವಳು ಸ್ಟ್ರಿಕ್ಟ್ ಗೊತ್ತಾ. ಹಂಗೆಲ್ಲ ಯಾರಿಗೂ ಮಾತಾಡ್ಸಲ್ಲ. ಇವಳು ನನ್ನ ಫ್ರೆಂಡು ನಿರ್ಮಲಾ ಅಂತ ಗೊತ್ತಾ. ನಮ್ಮ ಜಯಕ್ಕ ಇದಾರಲ್ಲ, ಜಯಕ್ಕನ ಮಗಳು ಸೇಮ್. ನಾನು ಇವಳು ಒಂದೇ ಕಾಲೇಜಿಗೆ ಹೋಗ್ತೀವಿ. ನಾವಿಬ್ರು ಮೊದ್ಲಿಂದಾನು ಅಷ್ಟೇ, 1ನೇ ಕ್ಲಾಸಿಂದಾನು ಒಂದೇ ಸ್ಕೂಲಿಗೆ ಹೋಗ್ತೀವಿ, ಒಂದೇ ಕಾಲೇಜಲ್ಲೇ ಸೇರ್ಕೊಂಡಿರೋದು ಇವತ್ತಿನವರೆಗೂ. ಇಬ್ರು ಅಷ್ಟೇ ಸಖತ್ ಕ್ಲೋಸ್ ಫ್ರೆಂಡ್ ಗೊತ್ತಾ ನನ್ನ ಫ್ರೆಂಡ್ ಅವಳು. ಸರಿನಮ್ಮ, ಆಯಿತು. ನೀನು ಕಾಲೇಜಿಗೆ ಹೋಗ್ತಿದ್ಯಾ? ಡ್ರಾಪ್ ಏನಾರ ಮಾಡ್ಬೇಕೇನೆ? ನಾನು ಟೌನ್ ಕಡೆನೇ ಬರ್ತಿದ್ದೆ. ಹೋಗ ರಾಜು, ಇನ್ನೇನು ಬಸ್ ಬರುತ್ತೀನಿ, ಬಸ್ಸಿಗೆ ಬರ್ತೀವಿ. ಯಾಕಂತೀಯ, ಈಗ ನಾನು ನಿನ್ನ ಜೊತೆ ಬರ್ಬೋದು. ಇವಳು ನಮ್ಮ ಇವಳಿದಾಳಲ್ಲ, ನಿರ್ಮಲಾ ಇದ್ದಾಳಲ್ಲ, ನಿರ್ಮಲಾಗೂ ಬಿಟ್ಟು ಬರಕ್ಕೆ ಆಗಲ್ಲ, ಸರಿ ಆಗಲ್ಲ ಬಿಡು, ಹೋಗ್ಲಿ. ಬೇಕಾರೆ ಇನ್ನೇನು ಇರ್ತೀಯಲ್ಲ, ಇನ್ನು ಎಷ್ಟು ದಿವಸ ಇರ್ತೀಯ? ನಾನು ಊರಲ್ಲಿ ಇನ್ನೂ ಒಂದು 2-3 ದಿವಸ ಇರ್ತೀನಿ. ಇನ್ನೂ 2-3 ದಿವಸ ಆಗೋವರೆಗೂ ನಾನಂತೂ ಹೋಗಲ್ಲಮ್ಮ. ಹೇಳೇ ಬಂದುಬಿಟ್ಟಿದ್ದೀನಿ, ರಜೆ ಹಾಕ್ಬಿಟ್ಟು. ಬರ್ತೀನಿ ಹಳ್ಳಿಗೆ, ನಮ್ಮೂರಿಗೆ ಅಪರೂಪಕ್ಕೆ. ಬಿಟ್ಟು ಹೋಗೋಕ್ಕೆ ಮನ್ಸು ಬರಲ್ಲ ಕಣೆ. ಅದಕ್ಕೆ ಒಂದು 2-3 ದಿವಸ ಜಾಸ್ತಿ ಹಂಗೇನೆ ರಜೆ ಹಾಕಿ ಬಂದಿದ್ದೀನಿ. ರಾಜು, ಮನೆ ಹತ್ರ ಹೋಗಿರಲ್ವೇನೋ ನೀನು? ಹೋಗಿ ಅಮ್ಮಂಗೆ ಮಾತಾಡ್ಸ್ಕೊಂಬ. ಅಮ್ಮ ಅಪ್ಪ ಮಂತಾಲೆ ಇದ್ದಾರೆ, ಹೋಗಿ ಮಾತಾಡ್ಸ್ಕೊಂಬ ಹೋಗು. ಕೇಸರಿ ಬಾತ್ ಮಾಡಿತ್ತು ಅಮ್ಮ. ನಿನಗೆ ಕೇಸರಿ ಬಾತ್ ಅಂದ್ರೆ ಇಷ್ಟ ಅಲ್ವಾ? ನೋಡು, ನಿನಗೆ ಗೊತ್ತಿಲ್ದಂಗೆ ಇವತ್ತು ಕೇಸರಿ ಬಾತ್ ಮಾಡಿದೀವಿ. ನೀನು ಬರ್ತೀಯ ಅಂತ ಗೊತ್ತಿರಲಿಲ್ಲ, ಏನಿಲ್ಲ. ಹೋಗಿ ಕೇಸರಿ ಬಾತ್ ಟಿಫನ್ ತಿನ್ಕೊಂಡು ಹಂಗೆ ಹೋಗು. ಅಪ್ಪ ಅಮ್ಮಂಗೆ ಮಾತಾಡ್ಸೋಕೆ ಬರಲ್ವಾ ನೀನು? ನೋಡು, ನೀನು ಸಾಯಂಕಾಲ ಬಂದಿರೋದು, ನೀನು ಮನೆ ಹತ್ರ ಬಂದಿದೀಯ ನೀನು. ಬರ್ತೀನಿ ಕಣ್ ತಡಿ, ಅಪ್ಪ ಅಮ್ಮಂಗೆ ಇಬ್ಬರಿಗೂ ಹೇಳ್ತೀನಿ. ಇಲ್ಲ ಕಣೆ ಪರಿಮಳ, ನನಗೆ ಪುರ್ಸತ್ತಿರಲಿಲ್ಲ ಕಣೆ. ಏನು ಮಾಡ್ತೀಯ, ಬರೀ ಕೆಲಸ ಅಂತ. ನಾನು ಸಾಯಂಕಾಲ ಬೇರೆ ಲೇಟಾಗಿ ಬಂದ ನಾನು ಟ್ರೈನಿಗೆ. ನಿದ್ದೆಗೆಟ್ಟು ಬೇರೆ ಬಂದಿದ್ದಕ್ಕೂ ಅದಕ್ಕೂ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿದ್ದು ಟಿಫನ್ ಮಾಡ್ಕೊಂಡು ಈಗ ಹೊಲ್ಟಿದ್ದೆ. ಅಷ್ಟರಲ್ಲಿ ನೀನು ಸಿಕ್ತೆ, ನಿನಗೆ ಮಾತಾಡ್ಸೋಣ ಅಂತ ಬಂದೆ ಕಣಮ್ಮ. ಅಷ್ಟೇ, ಇನ್ನೇನಿಲ್ಲ. ಸರಿ ಕಣ, ಆಯ್ತು ಬಿಡು, ನಾನು ಬರ್ತೀನಿ. ಮಾತಾಡ್ಸ್ತೀನಿ ಕಣ್ಬಿಡು, ಹೋಗಿ ಮಂತವ. ನೀನು ಹೋಗು, ಕಾಲೇಜಿಂದ ಬೇಗ ಬಂದುಬಿಡು, ಸರಿನಾ? ಆದರೂ ಇವಳು ಫ್ರೆಂಡಿಗೆ ಮಾತಾಡ್ಸ್ಬೇಕಂತ ಮನಸ್ಸು ಆಗ್ತೈತೆ. ಆದರೆ ಏನು ಮಾಡ್ತೀಯ, ಇವಳು ಬೇರೆ ಇದ್ದಾಳಲ್ಲ ನಮ್ಮ ಪರಿಮಳ. ಪರಿಮಳ ಮನೇಲೆಲ್ಲ ಹೇಳ್ಬಿಡ್ತಾಳೆ, ಸಾರ್ಕೊಂಬಂದ್ಬಿಡ್ತಾಳೆ. ಇರಲಿ ಬಿಡು, ಇನ್ನೊಂದು ದಿವಸ ಮಾತಾಡ್ಸಿದ್ರೆ ಆಗುತ್ತೆ. ಪಾಪ ಭಾಳ ಒಳ್ಳೆಯವ್ರು ಅನಿಸುತ್ತೆ. ಏನು ಮಾಡಲಿ, ಹೆಂಗೆ ಮಾತಾಡಿಸ್ಲಿ?